4.1. Question number 3. Solve the following equations by trial and error method ಅಂತ ಕೊಟ್ಟಿದ್ದಾರೆ. Question number 1 ಏನು ಕೊಟ್ಟಿದ್ದಾರೆ? 5p plus 2 is equals to 17 ಅಂತ ಕೊಟ್ಟಿದ್ದಾರೆ. ನಾವು ಏನು ಮಾಡಬೇಕು, ಹೆಂಗೆ ತಗೋಬೇಕು ಅಂತಂದ್ರೆ ನಾವೇನು ಮಾಡಬೇಕು, p ಗೆ ಒಂದು ವ್ಯಾಲ್ಯೂ ಕೊಡಬೇಕು. Put the value for p ಅಂತ let the p is equals to 1 ಅಂತ ತಗೊಳ್ಳೋಣ. ಓಕೆ, let p is equals to 1 ಅಂತ ತಗೊಳ್ಳೋಣ. 1 ಅಂತ ತಗೋಬೇಕು, ಇಲ್ಲಾಂದ್ರೆ ಬರಲಿಲ್ಲ ಅಂದ್ರೆ 2 ಅಂತ ತಗೊಳ್ಬೇಕು, ಇಲ್ಲಾಂದ್ರೆ 3 ಅಂತ ತಗೊಳ್ಳೋಣ. ಓಕೆ, ಈಗ ನೋಡೋಣ. 5 p ಪ್ಲೇಸ್ ಅಲ್ಲಿ ಏನು ಹಾಕಬೇಕು, 1 ಅಂತ ಇಟ್ಕೊಂಡಿದ್ದೀವಲ್ಲ, ಸೊ 1 plus 2 is equals to 70. 5 1s are 5 plus 2. ನೋಡಿ, ಇಲ್ಲಿ 7 ಬಂತು, LHS RHS ಏನಿದೆ 17 ಇದೆ, ಸೊ ಮ್ಯಾಚ್ ಆಗಲ್ಲ. ಇದು ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಿ ಅಂತ ಹೇಳಿದಾರಲ್ವಾ, ಸೊ LHS ಈಸ್ ನಾಟ್ ಈಕ್ವಲ್ ಟು RHS ಬಂತು. ಸೊ ನಾವೇನ್ ಮಾಡಬೇಕು, p is equals to let p is equals to 2 ತಗೋಣ. ಓಕೆ, 5 into p ಪ್ಲೇಸ್ ಅಲ್ಲಿ 2 ಹಾಕೋಣ, ಪ್ಲಸ್ 2 is equal to ನೋಡೋಣ. 5 2s are 10 plus 2 ಏನು ಬಂತು, 12 ಬಂತು. RHS ಎಷ್ಟಿದೆ, 17 ಇದೆ, ಬರಲ್ಲ. ಸೊ ನಾವೇನು ಮಾಡಬೇಕು, ಈಗ p is equals to let p is equals to 3 ತಗೋಣ. ಓಕೆ, 5 into p ಪ್ಲೇಸ್ ಅಲ್ಲಿ 3 ಹಾಕೋದು, ಪ್ಲಸ್ 2 is equals to 70. 5 3s are 15 plus 2 is equals to 17. ನೋಡಿ, ಈಗ LHS is equal to RHS. Understand? So answer is p is equals to 3 ಅಂತ. ಯಾಕಂದ್ರೆ 1 ಹಾಕಿದ್ವಿ, 2 ಹಾಕಿದ್ವಿ, ಬರಲಿಲ್ಲ. p is equals to 3 ಹಾಕಿದಾಗ ನಮಗೆ LHS RHS ಕರೆಕ್ಟ್ ಆಯ್ತು. ಸೊ p is equals to 3 ಅಂತ ಅರ್ಥ. ಓಕೆ, ಈಗ ನೆಕ್ಸ್ಟ್ ಈಗ ಸೆಕೆಂಡ್ ನೋಡಿ, ಏನು ಕೊಟ್ಟಿದ್ದಾರೆ, 3m minus 14 is equals to 4 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವೇನು ಮಾಡಬೇಕು, ಲೆಟ್ m is equals to 1 ಅಂತ ಇಟ್ಕೊಳ್ಳೋಣ. ಸೊ LHS ಗೆ ಏನಂತ ಬರ್ಬೇಕು, 3 into m ಪ್ಲೇಸ್ ಅಲ್ಲಿ ನಾವು 1 ಹಾಕೋಣ, ಮೈನಸ್ 14. ನೋಡಿ, 3 1s are 3 ಮೈನಸ್ 14 ಏನು ಬರುತ್ತೆ ಆನ್ಸರು, 1 ಪ್ಲಸ್ 1 ಮೈನಸ್ ಇದ್ರೆ ಮೈನಸ್ ಮಾಡಬೇಕು. ಸೊ 14 ಮೈನಸ್ 3 is 11. ಬಿಗರ್ ನಂಬರ್ ಯಾವ ಸೈನ್ ಇದೆ ಅದೇ ಸೈನ್ ಬರುತ್ತೆ. ಸೊ ಮೈನಸ್ 11 ಅಂತ ಆನ್ಸರ್ ಬಂತು. RHS ಏನಿದೆ 4 ಇದೆ, ಅದಕ್ಕೆ ಇದು ಆಗಲ್ಲ. ಸೊ ಲೆಟ್ m is equals to 2 ಅಂತ ಹಾಕೋಣ. ಓಕೆ, ಈಗ LHS is equals to 3 into m ಪ್ಲೇಸ್ ಅಲ್ಲಿ ಏನಾಗಬೇಕು, 2 ಹಾಕೋಣ, ಮೈನಸ್ 14. ಈಗ 3 2s are 6 ಮೈನಸ್ 14. ಈಗ ನೋಡಿ, 14 ಮೈನಸ್ 6 is 8. ಬಿಗರ್ ನಂಬರ್ ಯಾವ ಸೈನ್ ಇದೆ ಅದೇ ಬರುತ್ತೆ. ಸೊ ಆನ್ಸರ್ ಏನು ಬಂತು, ಮೈನಸ್ 8 ಬಂತು. ಸೊ RHS ಏನಿದೆ 4 ಇದೆ, ಅಂದ್ರೆ ಇದನ್ನು ವರ್ಕೌಟ್ ಆಗಲ್ಲ. ಸೊ m is equals to 3 ತಗೊಳ್ಳೋಣ. ಇದೇ ರೀತಿ ನಾವು ಮಾಡ್ಕೊಂಡು ಹೋಗ್ಬೇಕು. LHS 3 into m ಪ್ಲೇಸ್ ಅಲ್ಲಿ 3 ಹಾಕೋಣ, ಮೈನಸ್ 14. 3 3s are 9 ಮೈನಸ್ 14. ಈಗ 14 ಮೈನಸ್ 9 ಏನು ಬರುತ್ತೆ, 5 ಬರುತ್ತೆ. ಬಿಗ್ಗರ್ ನಂಬರ್ಗೆ ಯಾವ ಸೈನ್ ಇದೆ ಅದೇ ಬರುತ್ತೆ. ಸೊ ಮೈನಸ್ 5 ಬರುತ್ತೆ. ಇಲ್ಲಿ RHS ಅಲ್ಲಿ 4 ಇದೆ. ಸೊ LHS is not equal to RHS. ಸೊ ಏನು ಮಾಡಬೇಕು, ಈಗ ನಾವು ಲೆಟ್ m is equals to 4 ತಗೋಣ. ಸೊ LHS ಏನು ಬರುತ್ತೆ ಇವಾಗ, 3 into m ಪ್ಲೇಸ್ ಅಲ್ಲಿ 4 ಮೈನಸ್ 14. 3 12s are 3 4s are 12 ಮೈನಸ್ 14. ಈಗ 1 ಪ್ಲಸ್ 1 ಮೈನಸ್ ಇದು ಮೈನಸ್ ಮಾಡಬೇಕು. 14 ಮೈನಸ್ 12 is 2. ಸೈನ್ ಮೈನಸ್ ಬಿಗರ್ ನಂಬರ್ಗೆ ಯಾವುದಿದೆ ಅದೇ ಬರುತ್ತೆ. ಸೊ ಮೈನಸ್ 2 is ಆನ್ಸರ್. LHS RHS 4 ಇದೆ,
ಅಂದರೆ ಇಲ್ಲಿನೂ ಎಲ್ ಎಚ್ ಎಸ್ ಇಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್. ಸೊ ನಾವೇನು ಮಾಡಬೇಕು, ಲೆಟ್ ಎಮ್ ಈಸ್ ಈಕ್ವಲ್ಸ್ ಟು 5. ಎಲ್ ಎಚ್ ಎಸ್ ಏನು ಬರುತ್ತೆ, 3 ಇಂಟು 5. ನಮ್ಮ ಪ್ಲೇಸಲ್ಲಿ ನಾವು 5 ಹಾಕೊಳ್ಳೋಣ, -40. 3 5s are 50 minus 40 is equals to 1 ಬಂತು, ಪ್ಲಸ್ 1 ಬರುತ್ತೆ. ಇಲ್ಲಿನೂ ನಮಗೆ ಮ್ಯಾಚ್ ಆಗಲ್ಲ, ಎಲ್ ಎಚ್ ಎಸ್ ಇಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್. ಸೊ ನಾವೇನು ಮಾಡೋದು, ನೆಕ್ಸ್ಟ್ ಸ್ಟೆಪ್ ಲೆಟ್ ಎಮ್ ಇಸ್ ಈಕ್ವಲ್ಸ್ ಟು 6 ತಗೊಂಡು ಅವಾಗ 3 ಇಂಟು ಎಲ್ ಎಚ್ ಎಸ್ 3 ಇಂಟು 6 ಹಾಕೋಣ, -40. 3 6 18 -40. ಈಗೇನು ಬಂತು ನೋಡಿ, 18 - 40 4. ಅಂದರೆ ಈಗ ನಮಗೆ ಎಲ್ ಎಚ್ ಎಸ್ ಈಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಬಂತಲ್ವಾ. ಸೊ ನಮಗೆ ಎಮ್ ಈಸ್ ಈಕ್ವಲ್ಸ್ ಟು ವಾಟ್, 6. ಎಮ್ ಈಸ್ ಈಕ್ವಲ್ಸ್ ಟು 6 ಬಂತು, ಇದೇ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಫುಲ್ ನಾನು